ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವೀಣಾಸ್ ಗ್ಯಾಲರಿ. ನಾನಿವತ್ತು ಓರಿಯೋ ಬಿಸ್ಕಿಟಿಂದ ಕೇಕ್ ಮಾಡೋದನ್ನು ತೋರಿಸ್ತೀನಿ. ಮೊದಲು 3 ಪ್ಯಾಕೆಟ್ ಓರಿಯೋ ಬಿಸ್ಕಿಟ್ ತೊಗೊಂಡು ಅದನ್ನು ಕ್ರೀಮ್ ಮತ್ತು ಬಿಸ್ಕಿಟನ್ನು ಎರಡು ಸಪ್ರೇಟ್ ಮಾಡ್ಕೋಬೇಕು. ಬಿಸ್ಕಿಟನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳತೀನಿ. ಇದೇ ಥರ ಎಲ್ಲನೂ ಮಾಡ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೋಬೇಕು. ಫೈನಾಗಿ ಪೌಡರ್ ಮಾಡ್ಕೋಬೇಕು. ಅದಕ್ಕೆ ಕಾಸಿ ಆರಿಸಿದಂಥ ಹಾಲನ್ನು ಹಾಕ್ಕೋಬೇಕು. ಹಸಿ ಹಾಲಲ್ಲ, ಕಂಪ್ಲೀಟ್ ಆರಿದಿರ್ಬೇಕು ಹಾಲು. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಈ ಥರ ಕಂಟಿನ್ಯೂಸ್ಲಿ ಮಿಕ್ಸ್ ಮಾಡಬೇಕು, ಬಬಲ್ಸ್ ಬರಬಾರ್ದಂಗೆ. ಇದ್ರದ್ದು ಥಿಕ್ನೆಸ್ ನೋಡ್ಕೊಂಡು ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಒಮ್ಮೆ ಹಾಲು ಹಾಕೋಂಗಿಲ್ಲ. ಕೇಕ್ ಪ್ರಿಮಿಕ್ಸ್ ಏನಾದರೂ ತೆಳುವಾಯ್ತಂದ್ರೆ ಕೇಕ್ ಸರಿಯಾಗಿ ಬರೋಂಗಿಲ್ಲ. ಹಾಗಾಗಿ ಸ್ವಲ್ಪ ಸ್ವಲ್ಪ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನೋಡ್ರಿ, ಕೇಕ್ ಪ್ರಿಮಿಕ್ಸ್ ಈ ಹದಕ್ಕೆ ಬರುವಂಗೆ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಒಂದು ಡಬ್ರಿ ತೊಗೊಂಡು ನಾನು ಅದಕ್ಕೆ ಎಣ್ಣೆ ಹಾಕ್ಕೊಂಡೀನಿ. ಬೇಸಿಗೆ ಮತ್ತು ಸೈಡೆಲ್ಲ ನೀಟಾಗಿ ಎಣ್ಣೆ ಹಚ್ಕೋಬೇಕು. ಆಮೇಲೆ ಕೆಳಗಡೆ ಬಟರ್ ಪೇಪರ್ ಹಾಕ್ಕೊಂಡೀನಿ. ಇವಾಗ 1 ಪ್ಯಾಕೆಟ್ ಈನೋನ ಹಾಕ್ಕೊಳತ್ತೀನಿ. ಇನ್ನೇನು ಈ ಮಿಕ್ಸನ್ನು ಡಬ್ರಿಗೆ ಹಾಕ್ಕೋತೀವಿ ಅನ್ನೋ ಟೈಮ್ಗೆ ಈನೋ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಅದನ್ನು ಈ ಮಿಕ್ಸರ್ಗೆ ನಾವು ಬೇಕಿಂಗ್ ಸೋಡಾನು ಹಾಕೋಬೋದು, ಈನೋನು ಹಾಕೋಬೋದು. ಈನೋ ಹಾಕೊಂಡಾಗ ನೀವು ಗ್ರೀನ್ ಅಥವಾ ಬ್ಲೂ ಕಲರ್ದನ್ನು ಯೂಸ್ ಮಾಡಬೇಕು, ಇಲ್ಲಾಂದ್ರೆ ಕೇಕಿನ ಫ್ಲೇವರ್ ಚೇಂಜ್ ಆಗ್ತೈತಿ. ಸೊ ಹಾಗಾಗಿ ಗ್ರೀನ್ ಆರ್ ಬ್ಲೂನ ಯೂಸ್ ಮಾಡ್ಕೊರಿ. ಇವಾಗ ಈ ಮಿಕ್ಸನ್ನು ನಾನು ಡಬ್ರಿಗೆ ಹಾಕ್ಕೊಳತ್ತೀನಿ. ಇವಾಗ ಇದನ್ನು 20 to 30 ಮಿನಿಟ್ಸ್ ಬೇಕ್ ಮಾಡೋಕ್ಕಿಡಬೇಕು. ಸೊ ಹಾಗಾಗಿ ನಾನು ಒಂದು ತವೆ ತೊಗೊಂಡು ಅದ್ರ ಮೇಲೆ 3 ಕಲ್ಲನ್ನು ಇಟ್ಕೊಂಡು ಸ್ಟ್ಯಾಂಡ್ ಥರ ಯೂಸ್ ಮಾಡ್ಕೊಂಡಿದ್ದೆ. ಇವಾಗ ಪ್ರಿಮಿಕ್ಸ್ ಹಾಕಿರೋ ಡಬ್ರಿ ಇಟ್ಟು ಅದ್ರ ಮೇಲೆ ಒಂದು ದೊಡ್ಡದಾಗಿರೋ ಡಬ್ರಿನ ಮುಚ್ಚಿ ಕವರ್ ಮಾಡಿದ್ದೆ. ಯಾಕಂದರೆ ಒಳಗಡೆ ಏರ್ ಹೊರಗಡೆ ಹೋಗಬಾರ್ದಂಗೆ ಪ್ಯಾಕ್ ಆಗಿರಬೇಕು. ಆಮೇಲೆ ಅದನ್ನು ಮೀಡಿಯಮ್ ಫ್ಲೇಮ್ ಒಳಗಡೆ ಅಥವಾ ಲೋ ಫ್ಲೇಮ್ ಒಳಗಡೆನ 30 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ಇವಾಗ ಬಿಸ್ಕೆಟಿಂದ ಕ್ರೀಮ್ ಸಪ್ರೇಟ್ ಮಾಡಿದ್ನಲ್ಲ, ಅದಕ್ಕೆ ಅಮೂಲ್ ಫ್ರೆಶ್ ಕ್ರೀಮನ್ನು ಸ್ವಲ್ಪ ಆ್ಯಡ್ ಮಾಡ್ಕೊಂಡು ವೆಟ್ ಮಾಡ್ಕೊಳತ್ತೀನಿ. ಯಾಕಂದರೆ ಕಂಪ್ಲೀಟ್ ಸ್ಮೂತ್ ಟೆಕ್ಸ್ಚರ್ ಬರೋ ಹಂಗೆ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ಥರ ಮಾಡಿ ಕ್ರೀಮನ್ನು ರೆಡಿ ಮಾಡ್ಕೋಬೇಕು. ಇವಾಗ ಕ್ರೀಮ್ ರೆಡಿ ಆಗೈತಿ. ನಾನು ಇದನ್ನು ಸೈಡ್ ಎತ್ತಿಟ್ಕೊಂಡೀನಿ. ಒಂದು ಬೌಲಿಗೆ 3 ಸ್ಪೂನ್ ಸಕ್ಕರೆ ಹಾಕ್ಕೊಂಡೀನಿ. 2 ಕಪ್ ನೀರು ಹಾಕ್ಕೊಂಡು ಶುಗರ್ ಸಿರಪನ್ನು ರೆಡಿ ಮಾಡಿಟ್ಕೊಂಡೆ. ನೋಡಿರಿ, ಆಫ್ಟರ್ 30 ಮಿನಿಟ್ಸ್ ಬೇಕ್ ಮಾಡಿಂದ ಯಾವ ಥರ ಕೇಕ್ ಆಗೈತಿ. ಇದನ್ನು 1 ಸ್ಪೂನ್ ಹಾಕಿ ಚೆಕ್ ಮಾಡ್ಕೊಳತ್ತೀನಿ. ನೋಡಿರಿ, ಇದು ಕಂಪ್ಲೀಟಾಗಿ ಬೇಕಾಗೈತಿ. ಸೊ ಇವಾಗ ಚಾಕುವಿಂದ ಈ ಥರ ಸೈಡಿಂದೆಲ್ಲ ಬಿಡಿಸ್ಕೊಂಡು ಒಂದು ಪ್ಲೇಟ್ ಉಲ್ಟಾ ಮಾಡಿ ಅದ್ರ ಮೇಲೆ ಡಬ್ಬ ಹಾಕೀನಿ. ಈ ಥರ ಸ್ವಲ್ಪ 1-2 ಸಲ ಬಡಿದ್ರಂದ್ರೆ ಈಸಿಲಿ ಬಂದುಬಿಡ್ತೈತಿ ಕೇಕ. ಆಮೇಲೆ ಪೇಪರನ್ನು ತಗೊಂಡೀನಿ. ಇವಾಗ ಕೇಕ್ ಸೀದಾ ಮಾಡಿ ಈ ಮೇಲ್ಗಡೆ ಏನೈತಲ್ಲ ಈ ಪಾರ್ಟನ್ನು ಕಟ್ ಮಾಡಿ ತಗೊಳತೀನಿ. ನೋಡಿರಿ, ಇದನ್ನು ಒಂದು ಪ್ಲೇಟಿಗೆ ಹಾಕ್ಕೊಂಡೀನಿ. ಇವಾಗ ಸೆಂಟರ್ನು 2 ಪಾರ್ಟಾಗಿ ಕಟ್ ಮಾಡ್ಕೊಳತ್ತೀನಿ. ನಾನು ಕೇಕನ್ನು ಹಾರಿಜಾಂಟಲ್ ಆಗಿ ಕಟ್ ಮಾಡಿಕೊಂಡು 2 ಪಾರ್ಟ್ಸ್ ಮಾಡ್ಕೊಂಡೀನಿ. ಇವಾಗ ನೋಡಿರಿ, ಕೇಕ್ ಯಾವ ಥರ ಸ್ಪಾಂಜಿಯಾಗಿ ಬೌನ್ಸಿ ಆಗೈತಿ. ಇವಾಗ ಬೇಸ್ ಪಾರ್ಟಿಗೆ ನಾನು ಶುಗರ್ ಸಿರಪನ್ನು ಆ್ಯಡ್ ಮಾಡತ್ತೀನಿ. ಶುಗರ್ ಸಿರಪ್ ಹಾಕ್ಕೊಳ್ಳೋದ್ರಿಂದ ಕೇಕ್ ಪೇಸ್ಟ್ರಿ ಥರ ವೆಟ್ಟಾಗಿ ಟೇಸ್ಟೂ ಚಲೋ ಬರ್ತೈತಿ.
ಶುಗರ್ ಸಿರಪ್ ಹಾಕಿಲ್ಲ ಅಂದ್ರೂ ನಡಿತೈತಿ, ಬಟ್ ಏನು ಕೇಕ್ ಸ್ವಲ್ಪ ಡ್ರೈ ಅನ್ನಿಸ್ತೈತಿ. ಸೊ ಹಾಗಾಗಿ ಶುಗರ್ ಸಿರಪ್ನ ಹಾಕ್ಕೊಂಡೀನಿ. ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ನೆಲ್ಲ ಕ್ರೀಮನ್ನು ಹಾಕ್ಕೊಳತ್ತೀನಿ. ಇದನ್ನು ಚಲೋ ತಂಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಂಡು ಕೇಕಿನ ಮೇಲ್ಗಡೆ ಪಾರ್ಟನ್ನು ನಾನು ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ ಅದನ್ನು ಸ್ಮ್ಯಾಶ್ ಮಾಡಿದ್ದೆ, ಅದನ್ನು ಈ ಥರ ಹಾಕ್ಕೊಳತ್ತೀನಿ. ಆಮೇಲೆ ಇದಕ್ಕೆ ಮತ್ತೆ ಸ್ವಲ್ಪ ಕ್ರೀಮ್ ಹಾಕ್ಕೊಂಡೀನಿ. ಇವಾಗ ಕಟ್ ಮಾಡಿ ಇಟ್ಕೊಂಡಿದ್ದು ಕೇಕಿನ ಮೇಲ್ಗಡೆ ಪಾರ್ಟನ್ನು ಈ ಥರ ಸ್ಟ್ರೇಟ್ ಇಲ್ಲ ಉಲ್ಟಾ ಮಾಡಿ ಹಾಕ್ಕೋಬೇಕಾ, ಯಾಕಂದ್ರೆ ಮೇಲ್ಗಡೆ ನಮ್ಗೆ ಸ್ಟ್ರೇಟಾಗಿ ಸಿಗ್ತೈತಿ ಡೆಕೋರೇಷನ್ ಮಾಡೋಕ್ಕೆ. ಸೊ ಹಾಗಾಗಿ ಉಲ್ಟಾ ಹಾಕ್ಕೊಂಡೀನಿ. ಇದಕ್ಕೆ ಈಗ ಮತ್ತು ಶುಗರ್ ಸಿರಪ್ ಆ್ಯಡ್ ಮಾಡೀನಿ. ಇವಾಗ ಇದು ಉಳಿದಿರೋ ಕ್ರೀಮನ್ನು ಇದಕ್ಕೆ ಹಾಕ್ಕೊಂಡೀನಿ. ಇದನ್ನೀಗ ನೀಟಾಗಿ ಎಲ್ಲ ಕಡೆ ಕೇಕ್ ಫುಲ್ಲ ಸ್ಪ್ರೆಡ್ ಮಾಡ್ಕೊಳತ್ತೀನಿ. ಇವಾಗ ನಾನು ಕ್ರೀಮನ್ನು ಎಡ್ಜ್ ಮಟನೂ ನಾನು ಸ್ಪ್ರೆಡ್ ಮಾಡ್ಕೊಳತ್ತೀನಿ, ಯಾಕಂದ್ರೆ ಅದು ಚಾಕ್ಲೇಟ್ ಫಾಲಿಂಗ್ ಥರ ಕಾಣಲಿ ಅಂತ ಹೇಳಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡೀನಿ. ಇವಾಗ ಇದಕ್ಕೆ ಮ್ಯಾಪ್ರೋ ಕಂಪ್ನಿದ ಟಾಪಿಂಗ್ ಚಾಕ್ಲೇಟನ್ನು ಯೂಸ್ ಮಾಡ್ಕೊಂಡೀನಿ. ಈ ಥರ ಸರ್ಕಲ್ ಆಗಿ ಹಾಕ್ಕೊಳತ್ತೀನಿ. ಈ ಥರ ಹಾಕ್ಕೊಂಡಿದ್ದಕ್ಕೆ ಮೇಲ್ಗಡೆ ಸ್ವಲ್ಪ ಚೊಕೋ ಚಿಪ್ಸ್ ಹಾಕ್ಕೊಳತ್ತೀನಿ. ಇವಾಗ ನಾನು ಇದಕ್ಕೆ ಡೆಕೋರೇಷನ್ಗೆ ಅಂಥೇಳಿ ಕ್ಯಾಡ್ಬರಿ ಶಾರ್ಟ್ಸನ್ನು ಯೂಸ್ ಮಾಡ್ಕೊಂಡೀನಿ. ನೀವು ಬೇಕಿದ್ರೆ ಕಲರ್ಫುಲ್ಲಾಗಿ ಕಾಣಬೇಕಂದ್ರೆ ಜೆಮ್ಸನ್ನು ಹಾಕ್ಕೋಬೋದು. ಸೊ ಇವಾಗ ಕೇಕ್ ರೆಡಿ ಆಗೈತಿ. ಭಾಳ ಸ್ಪಾಂಜಿಯಾಗಿ ಟೇಸ್ಟಿಯಾಗಿತ್ತು. ನೀವು ಈ ಥರ ಟ್ರೈ ಮಾಡಿ ನೋಡಿ, ಟೇಸ್ಟ್ ಮಾಡಿ. ಥ್ಯಾಂಕ್ ಯು.